ಇವತ್ತು ಏನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಯೊಂದು ಶಿಕ್ಷಕರ ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಎರಡನೇದು BJP ರಾಜ್ಯಾಧ್ಯಕ್ಷರಾದಂತಹ ಏನು ವಿಜೇಂದ್ರ ಸರ್ಗೂ ಧನ್ಯವಾದ ತಿಳಿಸ್ತೀರಿ. ಮತ್ತು ಚೆಲುವರ ನಾರಾಯಣ ಸ್ವಾಮಿ ಸರ್ಗೆ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಪ್ರೀತಮ್ ಸರ್ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಯಾರೆಲ್ಲ ನಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೀರಾ ಎಲ್ರಿಗೂ ಧನ್ಯವಾದ ತಿಳಿಸ್ತೀವಿ. ಮತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸ್ತೀನಿ. ಇವನ್ DCP ಯತೀಶ್ ಸರ್ಗೆ ಮತ್ತು ಮಧುಸ್ವಾಮಿ ಸರ್ಗೆ, ಕೃಷ್ಣ ಸರ್ಗೆ ಮತ್ತು ACP ಸರ್ಗೆ ಎಲ್ರಿಗೂ, ಇನ್ಕ್ಲೂಡಿಂಗ್ ಕಾನ್ಸ್ಟೇಬಲಿಂದ ಕಮಿಷನರ್ ತನಕ ಮತ್ತು DGIGP ಸರ್ ತನಕ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಈ ಒಂದು ಹೋರಾಟ ಏನು ಇವತ್ತು ಹೋರಾಟ ಮಾಡಿದ್ದೀವಿ ನಾವು ಫ್ರೀಡಮ್ ಪಾರ್ಕಲ್ಲಿ, ಈ ಹೋರಾಟದಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಬೇಡ ಅಂತೇಳಿ, ಅಂದರೆ PSTR, GPSTR, HSTR, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ ಎಲ್ಲದಕ್ಕೂ ಡಿಸ್ಕ್ರಿಪ್ಟಿವ್ ತೆಗೆದು ಆಬ್ಜೆಕ್ಟಿವ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಐತಿ ಇವತ್ತು ಒಂದು ಹೋರಾಟ. ಅದನ್ನು ಡಿಸ್ಕ್ರಿಪ್ಟಿವ್ ತೆಗೆದು ಆಬ್ಜೆಕ್ಟಿವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಹೋಗಿದ್ದಾರೆ. ಸಪೋಸ್ ಏನಾದರೂ ಮಾಡಿಲ್ಲ ಅಂತಂದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಂದರೆ ಅದನ್ನು ಆಬ್ಜೆಕ್ಟಿವ್ ಇರಬೇಕು. ಗ್ರೂಪ್ C ಸಿಲೆಬಸ್ ಇದು, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿರೋಂಥದ್ದು. ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಎರಡನೇ ವಿಚಾರ, BCom B.Ed ಮಾಡಿರೋರಿಗೆ TET ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು CET ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಆರ್ಡ್ರು ಕೂಡ ಇದೆ. ಅದನ್ನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸಪೋಸ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತು CPED 1 ಇಯರ್ CPED ಮಾಡಿದಂಥವ್ರಿಗೆ, ದೈಹಿಕ ಶಿಕ್ಷಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಂಬರ್ ಆಫ್ ವೇಕೆನ್ಸಿನೂ ನಾವು ಸರ್ಕಾರದ ಹಂತದಲ್ಲಿ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಇನ್ನೂ ಸಾಮಾನ್ಯ ಶಿಕ್ಷಕರಂತೆ PSTR ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. PSTRಲ್ಲಿ 50% ಏನು ಕನ್ಸಿಡರ್ ಮಾಡಿ ಇದು ಮಾಡ್ತಿದ್ರು ಅದನ್ನು ತೆಗೆದು ಮುಂಚೆ ಏನಿತ್ತು ಅದೇ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಡಿಮ್ಯಾಂಡು ಏನಪ್ಪ ಅಂದರೆ ಸಂಗೀತ ಟೀಚರ್ಸು, ಚಿತ್ರಕಲೆ ಟೀಚರ್ಸು, ಹಿಂದಿ ಟೀಚರ್ಸು, ಕನ್ನಡ ಟೀಚರ್ಸು ಇವನ್ನ ನಾವು ಮತ್ತೆ FDಗೆ ಅಪ್ರೂವಲ್ ತೊಗೊಂಡು ನಾವು ಮಾಡಿಸೋಣ ಅಂತ ಕೆಲಸ ಮಾಡೋಣ. ಇನ್ನು ಮಿಕ್ಕಿದ ಎಲ್ಲ ಸಮಸ್ಯೆಗಳು ಇವತ್ತು ಸ್ಪಂದಿಸಿ ಎಲ್ಲನೂ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಇವತ್ತು ಮಾಡಿರೋಂಥ ಹೋರಾಟಕ್ಕೆ ಯಾರೆಲ್ಲ ಭಾಗವಹಿಸಿದ್ರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಎಲ್ಲರೂ ಹೋರಾಟ ಇದೆ ಈ ಒಂದು ಹೋರಾಟಕ್ಕೆ ಭಾಗವಹಿಸಿದಂತಹ, ಅಂದರೆ ಅಲ್ಲಿ ಬಂದಿರೋರಿಗೂ ಮತ್ತು ಬರದೇ ಇದ್ದವ್ರಿಗೆ ಎಲ್ರಿಗೂ ಒಂದು ಒಳ್ಳೆಯದಾಗಂಥ ಒಂದು ಕೆಲಸ ನಾವು ಇವತ್ತು ಮಾಡಿದ್ದೀವಿ. ಮತ್ತು ಏನೋ ಒಂದು KPSCಯಲ್ಲಿ ಆಗಿರೋಂಥ ಹಗರಣಗಳನ್ನು 4 ದಿನ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಯಾವುದೇ ಕಾರಣಕ್ಕೂ ಅದನ್ನು CBI ತನಿಖೆ ಕೊಡಬೇಕು. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಮತ್ತು ಇನ್ನೂ ಶಿಕ್ಷಣ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಹೇಳಿ ನಾವು ಅದನ್ನು ಬಗೆಹರಿಸೋಣ. ನನಗೆ ತುಂಬ ಬೇಜಾರಾಗಿದ್ದೇನಪ್ಪ ಅಂತಂದರೆ ಸಂಗೀತ ಟೀಚರ್ಸು ಪಾಪ ಎಷ್ಟು ಕಷ್ಟಪಟ್ಟು ಅವರು ವಿತ್ ಇನ್ಸ್ಟ್ರೂಮೆಂಟ್ ಎಲ್ಲ ಬಂದು ಮಾಡಿದರು. ಸುಮಾರು 10-15 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ. ಈ ಒಂದು ದೈಹಿಕ ಶಿಕ್ಷಕರದು ಬರೀ 44 ಪೋಸ್ಟ್ ಅಷ್ಟೇ ಇದೆ. ಈ ಒಂದು ಪೋಸ್ಟ್ ಕಡಿಮೆ ಅಂತಂದ್ರೂ ಒಂದು 2,000-3,000 ಪೋಸ್ಟ್ ಕರಿಬೇಕು. ಏಕೆಂದರೆ ಸುಮಾರು 15-20 ವರ್ಷದಿಂದ ನೋಟಿಫಿಕೇಷನ್ ಆಗಲೇ ಇಲ್ಲ. ಹಾಗಾಗಿ ಮುಂದಿನ ಹಂತದಲ್ಲಿ ಹೋರಾಟ ಮಾಡೋಣ. ಮತ್ತು KPSC ಇಲ್ಲಿ ಆಗ್ತಾ ಇರೋಂಥ ಅಕ್ರಮದ ಬಗ್ಗೆಯೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಮತ್ತು ಈ ಒಂದು ರಾಜ್ಯದಲ್ಲಿ ಏನು ಒಂದು ನೀಟ್ ಎಕ್ಸಾಮ್ಸು ಕ್ಯಾನ್ಸಲ್ ಮಾಡಿ CET ಮುಖಾಂತರ ಮುಂದಿನ ಏನು PUC ಆದಮೇಲೆ CET ಮುಖಾಂತರ MBBS ಸೀಟ್ನ ಅಲೋಕೇಟ್ ಮಾಡಬೇಕು. ಅದು ನಮ್ಮ ಕರ್ನಾಟಕದವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇದೆಲ್ಲ ಒಂದು ಇಟ್ಕೊಂಡು ಮುಂದಿನ ಹಂತದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು 4 ದಿನ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಡ್ತಿದ್ದೀವಿ. 4 ದಿನದಲ್ಲಿ ಏನಾದರೂ ಇವರು ನಿರ್ಧಾರ ತೊಗೊಂಡಿಲ್ಲ ಅಂತಂದರೆ KPSC ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಇವತ್ತು ಭಾಗವಹಿಸಿದಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.